ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆಗಿದ್ದ ಬಾಂಬ್ ಸ್ಫೋಟ ಪ್ರಕರಣ ಬಳ್ಳಾರಿಯವರೆಗೂ ಹೋಗಿದೆ. ಸ್ಫೋಟಕ್ಕೂ ಮುನ್ನವೇ ಬಿಎಂಟಿಸಿ ಬಸ್ ಹತ್ತಿದ್ದ ಶಂಕಿತ ಸೂರ್ಯ ಮುಳುಗೋ ಮುನ್ನವೇ ಬೆಂಗಳೂರು ದಾಟಿದ್ದ. ಬಾಂಬರ್ ಎಲ್ಲೆಲ್ಲಿ ಸುತ್ತಾಡಿದ್ದ, ಕೊನೆಗೆ ಯಾವ ಊರಿನ ಬಸ್ ಹತ್ತಿದ್ದ ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ. ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನು ಚಿತ್ರ ಇತ್ತು, ಮತ್ತು ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ತಲಾಶೆ ನಡೆದಿರ್ತಕ್ಕಂಥದ್ದು. ಇದೇ ಬಳ್ಳಾರಿಯ ಮಾರ್ಗವಾಗಿ ಭಟ್ಕಳ ಮಾರ್ಗವಾಗಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಟ್ರಾವೆಲ್ ಹಿಸ್ಟ್ರಿಯೇ ಭಯಾನಕವಾಗಿದೆ. ಎಸ್ಕೇಪ್ ಆದ ರೀತಿ ನೋಡಿ ಖಾಕಿ ಶಾಕ್ ಆಗಿದೆ. ಸೆಕೆಂಡ್ಗಳ ಲೆಕ್ಕಾಚಾರ ಹಾಕೊಂಡು ಬಂದಿದ್ದ ಉಗ್ರ ಬಾಂಬ್ ಸ್ಫೋಟಿಸಿ ಎಸ್ಕೇಪ್ ಆಗಿದ್ದ. ರಾಮೇಶ್ವರಂ ಕೆಫೆ ಸ್ಫೋಟಿಸಿದವನ ಹಿಂದೆ ಬಿದ್ದಿರೋ ಎನ್ಐಎಗೆ ಇವತ್ತು ಮಹತ್ವದ ಸುಳಿವು ಸಿಕ್ಕಿದೆ. ಬೆಂಗಳೂರು, ತುಮಕೂರು, ಬಳ್ಳಾರಿ ಉಗ್ರ ಹೋಗಿದ್ದೆಲ್ಲಿಗೆ? ಸರ್ಕಾರಿ ಬಸ್ನಲ್ಲಿವೆ ಬಾಂಬರ್ನ ಹೆಜ್ಜೆ ಗುರುತು. ಮಾರ್ಚ್ 1ರಂದು ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ದ ಉಗ್ರ ಇದುವರೆಗೂ ಪತ್ತೆಯಾಗಿಲ್ಲ. ಅಖಾಡಕ್ಕಿಳಿದಿರೋ ಎನ್ಐಎ ಆತನ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಘೋಷಿಸಿದೆ. ಅದೇ ಕ್ರಿಮಿಯ ಟ್ರಾವೆಲ್ ಹಿಸ್ಟ್ರಿ ಇವತ್ತು ಬಯಲಾಗಿದೆ. ಮಾರ್ಚ್ 1 ಬೆಳಗ್ಗೆ 11:42. ಮಾರ್ಚ್ 1ರ ಮಧ್ಯಾಹ್ನ 12:55 ಸುಮಾರಿನಲ್ಲಿ ಬಾಂಬ್ ಸ್ಫೋಟವಾಗಿತ್ತು. ಬಾಂಬ್ಗೆ ಟೈಮರ್ ಫಿಕ್ಸ್ ಮಾಡಿದ್ದ ಆರೋಪಿ ಬಾಂಬ್ ಸ್ಫೋಟಕ್ಕೂ ಮುನ್ನವೇ ಬಿಎಂಟಿಸಿ ಬಸ್ ಹತ್ತಿದ್ದ. ಬೆಳಗ್ಗೆ 11:42ಕ್ಕೆ ಬಿಎಂಟಿಸಿಯ ವೋಲ್ವೋ ಬಸ್ ಹತ್ತಿರೋದು ಗೊತ್ತಾಗಿದೆ. ಕಪ್ಪು ಬ್ಯಾಗ್ ಹಿಡಿದು ಓಡಾಡ್ತಿರೋ ಶಂಕಿತ ಬಿಳಿ ಟೋಪಿ, ಕನ್ನಡಕ, ಮಾಸ್ಕ್ ಧರಿಸಿದ್ದ. ಬಸ್ನಲ್ಲಿ ಸಿಸಿ ಕ್ಯಾಮೆರಾ ಕಾಣ್ತಿದ್ದಂತೆ ಅಲರ್ಟ್ ಆದವನು ಮುಂಬದಿ ಸೀಟ್ನಲ್ಲಿ ಕುಳಿತಿದ್ದ. ಮಾರ್ಚ್ 1 ಸಂಜೆ 4:33. ವೋಲ್ವೋ ಬಸ್ನಲ್ಲಿ ಸಂಚರಿಸಿರೋ ಆರೋಪಿ ಬಳಿಕ ಗೊರಗೊಂಟೆಪಾಳ್ಯ ಬಳಿ ಕೆಎಸ್ಆರ್ಟಿಸಿ ಬಸ್ ಹತ್ತಿರೋ ಶಂಕೆ ಇದೆ. ಬೆಂಗಳೂರು ಹುಮ್ನಾಬಾದ್ ಬಸ್ ಹತ್ತಿರೋ ಆರೋಪಿ ಬಳ್ಳಾರಿ ಕಡೆ ಪ್ರಯಾಣ ಬೆಳೆಸಿದ್ದಾನೆ. ಅದೇ ದಿನ ಸಂಜೆ 4:33ರ ಹೊತ್ತಲ್ಲಿ ಕಳ್ಳಂಬೆಳ್ಳ ಟೋಲ್ನಲ್ಲಿ ಈ ಬಸ್ ದಾಟಿದೆ. KA38F1235 ನಂಬರ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಗ್ರ ಸಂಚರಿಸಿದ್ದಾನೆ ಎನ್ನಲಾಗ್ತಿದೆ. ಮಾರ್ಚ್ 1 ರಾತ್ರಿ 8:58. ಮಾರ್ಚ್ 1ರ ರಾತ್ರಿ 8:58ರ ಸುಮಾರಿನಲ್ಲಿ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಶಂಕಿತ ಉಗ್ರ ಓಡಾಡಿದ್ದಾನೆ. ಅಲ್ಲೇ ಬಸ್ ಬದಲಿಸಿರೋ ಶಂಕಿತ ಅಲ್ಲಿಂದ ಮತ್ತೊಂದು ಕಡೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಬಳ್ಳಾರಿಯಿಂದ ಶಿರಸಿ, ಅಂಕೋಲಾ, ಕುಮಟಾ ಮಾರ್ಗವಾಗಿ ಭಟ್ಕಳಕ್ಕೆ ಹೋಗಿರೋ ಶಂಕೆಯೂ ಇದೆ. ಮತ್ತೊಂದು ಮೂಲದ ಪ್ರಕಾರ ಬೀದರ್ ಕಡೆ ಹೋಗಿದ್ದಾನೆ ಎನ್ನಲಾಗ್ತಿದೆ. ಬಳ್ಳಾರಿಯಲ್ಲಿ ಎನ್ಐಎ ಟೀಮ್ನಿಂದ ಇಂಚಿಂಚು ಶೋಧ. ಬಳ್ಳಾರಿ ಕಡೆಯೇ ಉಗ್ರ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಎನ್ಐಎ ಫುಲ್ ಅಲರ್ಟ್ ಆಗಿದೆ. ತುಮಕೂರು ಕಂಟ್ರೋಲ್ ರೂಮ್, ತುಮಕೂರು ಪಾಲಿಕೆ ಸಿಸಿಟಿವಿ ಪರಿಶೀಲನೆ ನಡೆಸಿದ ಎನ್ಐಎ ಬಳಿಕ ಬಳ್ಳಾರಿಗೆ ಹೋಗಿತ್ತು. 2 ಕಾರುಗಳಲ್ಲಿ ನಿನ್ನೆ ತಡರಾತ್ರಿಯೇ 10ಕ್ಕೂ ಹೆಚ್ಚು ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಬಳ್ಳಾರಿ ಬಸ್ ನಿಲ್ದಾಣದಲ್ಲಿನ ಸಿಸಿಟಿವಿ ಡಿವಿಆರ್ಗಳನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಶಂಕಿತ ತುಮಕೂರು ಕಡೆ ಬಂದಿರೋ ಬಗ್ಗೆ ಲೀಡ್ ಸಿಕ್ಕಿದೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅಲ್ಲ, ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅವರು ಅಂತೇಳಿ ಬಸ್ನಲ್ಲಿ ಬರೋದ್ರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಈ ಕಡೆ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಿದ್ದಾರೆ. ಬಂದು ಇಲ್ಲಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಒಂದಿಷ್ಟು ಲೀಡ್ಸ್ಗಳು ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಮಠ ಮಧ್ಯಾಹ್ನವೇ ಬಾಂಬ್ ಸ್ಫೋಟಿಸಿದ್ದ ಉಗ್ರ ಸಂಜೆಯೊಳಗೆ ಬೆಂಗಳೂರು ದಾಟಿದ್ದ. ರಾತ್ರಿ ಆಗ್ತಿದ್ದಂತೆ ತನ್ನ ಗೂಡು ಸೇರಿರೋದು ಗೊತ್ತಾಗಿದೆ. ಆದರೆ ಆ ಗೂಡು ಯಾವುದು ಅನ್ನೋ ಸುಳಿವು ಮಾತ್ರ ಸಿಕ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.